ಧ್ಯಾಯೇ ಸದಾ ವಿಷ್ಣು ತ್ರಿಮೂರ್ತಂಚ ದಿವ. ರೇಣುಕಾ, ಸತ್ಯ ಸಂಕಲ್ಪನಾದ ಈ ಜಮದಗ್ನಿ ಕೊಟ್ಟ ಶಾಪವನ್ನೇ ಪರಿಹರಿಸಿಕೊಂಡು ಮರಳಿ ಆಶ್ರಮಕ್ಕೆ ಬಂದು ನನ್ನ ಪಾದವನ್ನು ಸ್ಪರ್ಶಿಸಲು ಎಷ್ಟು ಗುಂಡಿಗೆಯೇ ನಿನಗೆ? ಸ್ವಾಮಿ, ನಡೆದ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಪುನೀತನಾಗಿ ಮರಳಿ ಬಂದಿರುವೆ. ದಯಮಾಡಿ ಶಾಂತಚಿತ್ತರಾಗಿ ನಿಮ್ಮ ಪಾದ ಸೇವೆ ಮಾಡಲು ಆಶ್ರಯ ಕಲ್ಪಿಸಿ ಸ್ವಾಮಿ. ನಿನಗೆ ಆಶ್ರಯ ಕೊಟ್ಟರೆ ಈ ಆಶ್ರಮವೇ ಅಪವಿತ್ರವಾಗುತ್ತದೆ. ಅಪವಿತ್ರವನ್ನು ಪವಿತ್ರ ಮಾಡುವ ಶಕ್ತಿ ಈ ಆಶ್ರಮಕ್ಕಿದೆ. ಅಷ್ಟೇ ಅಲ್ಲದೆ ಮಾಡಿದ ಅಪರಾಧಕ್ಕೆ ದಂಡನೆ ಅನುಭವಿಸಿದ ಮೇಲೂ ನನ್ನನ್ನು ಮನ್ನಿಸದಿರುವಷ್ಟು ಕಠೋರತೆಯೇ ಸ್ವಾಮಿ. ಇದು ಯಾವ ನ್ಯಾಯ? ನ್ಯಾಯ ನ್ಯಾಯ ಅನ್ಯಾಯಗಳ ಬಗ್ಗೆ ನಮಗೇ ನೀತಿ ಬೋಧನೆಯೇ? ನಿನ್ನ ಅಹಂಕಾರ ಈ ಮಟ್ಟಕ್ಕೆ ಹದ್ದು ಮೀರಿದೆಯೇ? ಇನ್ನು ನೀನು ಜೀವಂತವಾಗಿರುವುದಕ್ಕೆ ಅರ್ಹಳಲ್ಲ. ವಸು, ವಿಶ್ವಾವಸು, ನಮ್ಮ ತರ್ಪಣ ಬೃಹತ್ ಭಾನು. ತಂದೆಯೇ, ನಮ್ಮನ್ನು ಬರಮಾಡಿಕೊಂಡ ಕಾರಣ? ಮಾನವ ಮಾನಗಳನ್ನು ಮರೆತು ಧರ್ಮಶಾಸ್ತ್ರ ವಿರುದ್ಧವಾಗಿ ವರ್ತಿಸಿದ ಈ ಪತಿತೆಯ ಶಿರಸ್ಸನ್ನು ಛೇದಿಸಿ. ತಂದೆಯೇ, ಮಹಾನ್ ತಪಸ್ವಿಗಳಾದ ನಿಮ್ಮ ಬಾಯಲ್ಲಿ ಇಂತಹ ಮಾತುಗಳೇ? ಪತಿತ ಪಾವನಿಯಾದ ನಮ್ಮ ಮಾತೃದೇವತೆ ಪತಿತೆ ಹೇಗಾಗುತ್ತಾಳೆ ತಂದೆ? ಪಿತೃಋಣದ ಹೆಸರಿನಲ್ಲಿ ಮಾತೃಹತ್ಯೆಯೇ? ಇಂತಹ ಘೋರ ಕೃತ್ಯವನ್ನು ನಾವು ಮಾಡಲಾರೆವು ತಂದೆ. ನಮ್ಮನ್ನು ಕ್ಷಮಿಸಿ. ಕ್ಷಮೆ? ಅದು ನಿಮಗೂ ನಿಮ್ಮ ತಾಯಿಗೂ ಕನಸಿನ ಮಾತು. ಪಿತೃವಾಕ್ಯೋಲ್ಲಂಘನೆ ಮಾಡಿದ ಷಂಡರು, ಪಾಷಂಡರು ನೀವು. ಭಸ್ಮೀ ಪಟಲವಾಗಿ. ಅಯ್ಯೋ, ಏನಿದು ಘೋರ! ಏನಿ ವೈಪರೀತ್ಯ! ಅಯ್ಯೋ, ಹೆತ್ತ ಮಕ್ಕಳಿಗಾಗಿ ತಾಯಿ ಪ್ರಾಣ ತ್ಯಾಗ ಮಾಡಿದ್ದನ್ನು ಕೇಳಿದ್ದೇನೆ. ತಾಯಿಯ ಕಣ್ಮುಂದೆಯೇ ಹೆತ್ತ ತಂದೆಯೇ ಮಕ್ಕಳನ್ನು ಬೂದಿ ಮಾಡಿದ್ದನ್ನು ನಾನೆಲ್ಲೂ ಕಂಡು ಕೇಳಿಲ್ಲ. ಈ ಘೋರ ಕೃತ್ಯವನ್ನು ನೋಡಿದ ಮೇಲೂ ನಾನೇಕೆ ಬದುಕಿರಲಿ? ಬದುಕಿರಬಾರದು. ರಾಮ, ಭಾರ್ಗವ ರಾಮ, ರಾಮ. ಮಾತೃದೇವೋ ಭವ, ಪಿತೃದೇವೋ ಭವ. ಚಿರಂಜೀವ, ನನ್ನಲ್ಲಿಗೆ ಬರಮಾಡಿಕೊಂಡ ಕಾರಣವೇನು ತಂದೆಯೇ? ಪಿತೃ ಋಣವನ್ನು ತೀರಿಸಿಕೊಳ್ಳುವುದಕ್ಕೆ. ಆಹಾ, ನನ್ನದೆಂತಹ ಭಾಗ್ಯ! ಆಜ್ಞಾಪಿಸಿ ತಂದೆಯೇ. ಸಪ್ತ ಸಾಗರಗಳನ್ನೇ ತಂದು ನಿಮ್ಮ ಪಾದ ಪದ್ಮಗಳಿಗೆ ಅಭಿಷೇಕ ಮಾಡಿಸಲೇ, ನವಗ್ರಹಗಳನ್ನೇ ಬರಮಾಡಿಸಿ ನಿಮ್ಮ ಸೇವೆ ಮಾಡಿಸಲೇ. ಆಜ್ಞಾಪಿಸಿ ತಂದೆಯೇ, ಆಜ್ಞಾಪಿಸಿ. ನಾನು ಹೇಳುವ ಕಾರ್ಯ ನಿರ್ವಹಿಸಲು ಆತ್ಮಸ್ಥೈರ್ಯವೂ, ಧೈರ್ಯವೂ, ಮನೋನಿಗ್ರಹವೂ, ವಜ್ರ ಸಂಕಲ್ಪವೂ ಅತ್ಯವಶ್ಯಕ. ತಂದೆಯೇ, ನಿಮ್ಮ ಪ್ರಬಲಾಶೀರ್ವಾದ ಬಲಸಂಪನ್ನನಾದ ಈ ರಾಮನು ಪ್ರಚಂಡ ತಪವನ್ನಾಚರಿಸಿ ಆ ಪರಶುವನನ್ನೇ ಮೆಚ್ಚಿಸಿ ಈ ಪಾವನ ಪರಮೋತ್ಕೃಷ್ಟ ಪರಶುವನ್ನು ವರವನ್ನಾಗಿ ಪಡೆದು ಪರಶುರಾಮನಾಗಿ ನಿಮ್ಮ ಮುಂದೆ ನಿಂತಿದ್ದಾನೆ. ಆಜ್ಞಾಪಿಸಿ ತಂದೆಯೇ, ಮರುಕ್ಷಣವೇ ಆ ಕಾರ್ಯ ಕೈಗೂಡುತ್ತದೆ. ಕೊಟ್ಟ ಮಾತು ತಪ್ಪಿದರೆ ಪ್ರಳಯವೇ ಆಗಲಿ, ಪ್ರಕಾಶವೇ ಅಸ್ತಂಗತವಾಗಲಿ, ಆಗಸವೇ ಕೆಳಗುರುಳಲಿ, ಅವನಿ ಮಂಡಲವೇ ಅಲ್ಲೋಲ ಕಲ್ಲೋಲವಾಗಲಿ. ಈ ಜಮದಗ್ನಿ ಸುತನು ಆಡಿದ ಮಾತಿಗೆ ತಪ್ಪುವನಲ್ಲ. ಸಕಲ ಮಾತಾ ಶಿರೋಮಣಿ, ಮಮತಾನುರಾಗಿಣಿ, ಮಹಾಮಂಗಳ ಸ್ವರೂಪಿಣಿಯಾದ ನನ್ನ ಮಾತೃದೇವಿಯ ಮೇಲಾಣೆ. ಆಜ್ಞಾಪಿಸು ತಂದೆ. ಮರು ಮಾತನಾಡದೆ ಕತ್ತರಿಸು ನಿನ್ನ ಹೆತ್ತ ತಾಯಿಯ ಶಿರವ. ಓಂ ಪತಿದೇವಾಯ ನಮಃ. ಮಾತೃದೇವೋ ಪಿತೃದೇವೋ ಭವ. ಓಂ ಪತಿದೇವಾಯ ನಮಃ. ಫಲ ಫಲ ಕುಮಾರ, ಫಲ ಕುಮಾರ, ಫಲ. ನಿನ್ನ ಪಿತೃವಾಕ್ಯ ಪರಿಪಾಲನೆಯ ದಕ್ಷತೆ ಅಮೋಘ, ಅಪೂರ್ವ. ಆನಂದವಾಯಿತು, ಮಹದಾನಂದವಾಯಿತು. ಕುಮಾರ, ನಿನಗೆ 3 ವರಗಳನ್ನು ಅನುಗ್ರಹಿಸುತ್ತೇನೆ, ಕೇಳು. ತಂದೆಯೇ, ನವಮಾಸಗಳು ತನ್ನ ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿ ಸಲುಹಿದ ಪ್ರತ್ಯಕ್ಷ ದೇವತೆ ನನ್ನೀ ಮಾತೆ.
ಈ ಮಾತಿಗೆ ಪುನರ್ಜೀವವನ್ನು ಪ್ರಸಾದಿಸಿ ನನ್ನ ಮಾತೃಹತ್ಯಾ ದೋಷವನ್ನು ಪರಿಹರಿಸಿ ತಂದೆಯೇ. ತಥಾಸ್ತು. ಅಮ್ಮ, ಧನ್ಯನಾದೆ ಸ್ವಾಮಿ. ದೀರ್ಘ ಸುಮಂಗಲಿ ಭವ. ನಿರ್ಮಲ ಶಾಂತಚಿತ್ತರು, ನಿರಂತರ ತಪೋನಿಷ್ಠರು ಈ ನನ್ನ ಸಹೋದರರು. ಇವರಿಗೆ ಜೀವದಾನ ಮಾಡಿ. ತಥಾಸ್ತು. ಸ್ವಾಮಿ, ತಂದೆ, ಸರ್ವಲೋಕವು ಶಾಂತಿಯಿಂದಿರಬೇಕಾದರೆ ಕೋಪತಾಪಗಳಿರಬಾರದು. ನನ್ನ ಮೂರನೆಯ ವರವಾಗಿ ನಿಮ್ಮ ಎದೆಯಲ್ಲಿ ನೆಲೆಸಿರುವ ಆ ಕ್ರೋಧಾದೇವಿಯನ್ನು ತ್ಯಜಿಸಿ. ರಾಮಭದ್ರ, ತಂದೆಗೆ ಉಪದೇಶ ಮಾಡಿ ಗುರು ಸಮಾನನಾದೆ. ತಥಾಸ್ತು. ಕ್ರೋಧಾದೇವಿ, ನನ್ನನ್ನು ಬಿಟ್ಟು ಹೊರಟು ಹೋಗುತ್ತಾಯೇ. ಋಷಿವರ್ಯ, ನನ್ನನ್ನು ತ್ಯಜಿಸಿದರೆ ಮುಂದೆ ಅಪಾಯ ಬರುವ ಸಂಭವವಿದೆ. ಯೋಚಿಸು. ಅಗತ್ಯವೇ ಇಲ್ಲ ತಾಯಿ. ಮಗನಿಗೆ ಕೊಟ್ಟ ಮಾತಿಗಾಗಿ ಪ್ರಾಣಪಕ್ಷಿ ಹಾರಿಹೋದರೂ ಆನಂದದಿಂದ ಅನುಭವಿಸುತ್ತೇನೆ. ಹೋಗು ತಾಯಿ, ಹೋಗು.